ಭಾರತದ ಅತ್ಯಂತ ಪ್ರಸಿದ್ಧ ಐತಿಹಾಸಿಕ ಸ್ಮಾರಕಗಳಲ್ಲಿ ಒಂದು ತಾಜ್ ಮಹಲ್. ಇದು ಕೇವಲ ಒಂದು ಸುಂದರ ಕಟ್ಟಡವಲ್ಲ, ಅದರ ಹಿಂದೆ ಒಂದು ನಿಜವಾದ ಪ್ರೀತಿಯ ಕಥೆ ಮತ್ತು ಇತಿಹಾಸ ಇದೆ. ತಾಜ್ ಮಹಲ್ ಉತ್ತರ ಪ್ರದೇಶದ ಆಗ್ರಾ ನಗರದಲ್ಲಿ ಇದೆ. ಇದನ್ನು ಮೊಘಲ್ ಸಾಮ್ರಾಟ ಶಾ ಜಹಾನ್ ತನ್ನ ಪತ್ನಿ ಮುಮ್ತಾಜ್ ಮಹಲ್ ಅವರ ನೆನಪಿಗಾಗಿ ನಿರ್ಮಿಸಿದರು. ಮುಮ್ತಾಜ್ ಮಹಲ್ ಅವರ ನಿಜವಾದ ಹೆಸರು ಅರ್ಜುಮಂದ್ ಬಾನು ಬೇಗಂ. ಅವರು 1612ರಲ್ಲಿ ಶಾ ಜಹಾನ್ ಅವರನ್ನು ವಿವಾಹವಾಗಿದ್ದರು. ಇತಿಹಾಸದ ಪ್ರಕಾರ ಶಾ ಜಹಾನ್ ಅವರಿಗೆ ಮುಮ್ತಾಜ್ ಮಹಲ್ ಮೇಲೆ ತುಂಬಾ ಪ್ರೀತಿ ಇತ್ತು. ಮುಮ್ತಾಜ್ ಮಹಲ್ ಹಲವಾರು ಸಂದರ್ಭಗಳಲ್ಲಿ ರಾಜನೊಂದಿಗೆ ಪ್ರಯಾಣಗಳಿಗೂ ಹೋಗುತ್ತಿದ್ದರು ಎಂದು ಹೇಳಲಾಗುತ್ತದೆ. 1631ರಲ್ಲಿ ಮುಮ್ತಾಜ್ ಮಹಲ್ ತಮ್ಮ 14ನೇ ಮಗುವಿಗೆ ಜನ್ಮ ನೀಡುವಾಗ ಬುರ್ಹಾನ್ಪುರದಲ್ಲಿ ಸಾವನ್ನಪ್ಪಿದರು. ಈ ಘಟನೆ ಶಾ ಜಹಾನ್ ಅವರಿಗೆ ತುಂಬಾ ದುಃಖವನ್ನುಂಟು ಮಾಡಿತು ಎಂದು ಇತಿಹಾಸಕಾರರು ಹೇಳುತ್ತಾರೆ. ತನ್ನ ಪ್ರಿಯ ಪತ್ನಿಯ ನೆನಪಿಗಾಗಿ ಶಾ ಜಹಾನ್ ಒಂದು ಅದ್ಭುತ ಸಮಾಧಿಯನ್ನು ನಿರ್ಮಿಸಲು ನಿರ್ಧರಿಸಿದರು. ಅದೇ ತಾಜ್ ಮಹಲ್. ಇದರ ನಿರ್ಮಾಣ 1632ರಲ್ಲಿ ಆರಂಭವಾಯಿತು. ಸಾವಿರಾರು ಕಾರ್ಮಿಕರು, ಕಲಾವಿದರು ಮತ್ತು ವಾಸ್ತುಶಿಲ್ಪಿಗಳು ಹಲವು ವರ್ಷಗಳ ಕಾಲ ಕೆಲಸ ಮಾಡಿ ಈ ಕಟ್ಟಡವನ್ನು ನಿರ್ಮಿಸಿದರು. ಇತಿಹಾಸದ ಪ್ರಕಾರ ಸುಮಾರು 20,000ಕ್ಕೂ ಹೆಚ್ಚು ಕಾರ್ಮಿಕರು ಈ ನಿರ್ಮಾಣದಲ್ಲಿ ಭಾಗವಹಿಸಿದ್ದರು. ತಾಜ್ ಮಹಲ್ ನಿರ್ಮಾಣಕ್ಕೆ ಬಳಸಿದ ಪ್ರಮುಖ ವಸ್ತು ಬಿಳಿ ಮಾರ್ಬಲ್ ಕಲ್ಲು. ಈ ಮಾರ್ಬಲ್ ಕಲ್ಲುಗಳನ್ನು ರಾಜಸ್ಥಾನದ ಮಕ್ರಾನಾ ಪ್ರದೇಶದಿಂದ ತರಲಾಯಿತು. ಈ ಕಲ್ಲುಗಳು ಸೂರ್ಯನ ಬೆಳಕಿನಲ್ಲಿ ಹೊಳೆಯುವ ಗುಣ ಹೊಂದಿದ್ದು ತಾಜ್ ಮಹಲ್ಗೆ ವಿಶೇಷ ಸೌಂದರ್ಯ ನೀಡುತ್ತವೆ. ತಾಜ್ ಮಹಲ್ನ ಮುಖ್ಯ ಸಮಾಧಿ ಕಟ್ಟಡವು ಸುಮಾರು 1648ರ ವೇಳೆಗೆ ಪೂರ್ಣಗೊಂಡಿತು. ಆದರೆ ಸಂಪೂರ್ಣ ಸಂಕೀರ್ಣವನ್ನು ಪೂರ್ಣಗೊಳಿಸಲು ಸುಮಾರು 1653ರವರೆಗೆ ಸಮಯ ಹಿಡಿಯಿತು ಎಂದು ಇತಿಹಾಸದಲ್ಲಿ ಹೇಳಲಾಗಿದೆ. ತಾಜ್ ಮಹಲ್ನ ವಿನ್ಯಾಸವು ತುಂಬಾ ವಿಶೇಷವಾಗಿದೆ. ಮಧ್ಯದಲ್ಲಿ ದೊಡ್ಡ ಗುಂಬಜ್ ಇದ್ದು ಅದರ ಸುತ್ತಲೂ 4 ಮಿನಾರೆಟ್ಗಳು ನಿರ್ಮಿಸಲಾಗಿದೆ. ಈ ಕಟ್ಟಡ ಬಹುತೇಕ ಸಂಪೂರ್ಣ ಸಿಮೆಟ್ರಿಯೊಂದಿಗೆ ನಿರ್ಮಿಸಲಾಗಿದೆ. ಅಂದರೆ ಒಂದು ಬದಿಯ ವಿನ್ಯಾಸ ಇನ್ನೊಂದು ಬದಿಯಲ್ಲೂ ಅದೇ ರೀತಿಯಾಗಿ ಇರುತ್ತದೆ. ಇದು ಮೊಘಲ್ ಕಾಲದ ವಾಸ್ತುಶಿಲ್ಪದ ಅತ್ಯುತ್ತಮ ಉದಾಹರಣೆಯಾಗಿದೆ. ತಾಜ್ ಮಹಲ್ ಒಳಭಾಗದಲ್ಲಿ ಮುಮ್ತಾಜ್ ಮಹಲ್ ಅವರ ಸಮಾಧಿ ಇದೆ. ನಂತರದಲ್ಲಿ ಶಾ ಜಹಾನ್ ಸಾವನ್ನಪ್ಪಿದ ನಂತರ ಅವರ ಸಮಾಧಿಯನ್ನು ಅದರ ಪಕ್ಕದಲ್ಲಿ ನಿರ್ಮಿಸಲಾಯಿತು. ಆದರೆ ಪ್ರವಾಸಿಗರು ನೋಡುತ್ತಿರುವ ಸಮಾಧಿಗಳು ನಿಜವಾದವುಗಳಲ್ಲ. ನಿಜವಾದ ಸಮಾಧಿಗಳು ಅದರ ಕೆಳಗಿನ ಕೊಠಡಿಯಲ್ಲಿ ಇವೆ. ಮೇಲಿರುವವು ಕೇವಲ ಪ್ರತಿರೂಪಗಳು. ಇತಿಹಾಸದಲ್ಲಿ ಇನ್ನೊಂದು ಕಥೆಯು ಪ್ರಸಿದ್ಧವಾಗಿದೆ. ಕೆಲವರು ಹೇಳುವ ಪ್ರಕಾರ ಶಾ ಜಹಾನ್ ಯಮುನಾ ನದಿಯ ಇನ್ನೊಂದು ಕಡೆ ಕಪ್ಪು ತಾಜ್ ಮಹಲ್ ಕಟ್ಟಲು ಯೋಜನೆ ಮಾಡಿದ್ದರು ಎಂದು ಹೇಳುತ್ತಾರೆ. ಆದರೆ ಇದಕ್ಕೆ ಸ್ಪಷ್ಟವಾದ ಪುರಾವೆ ಇಲ್ಲ. ಆದ್ದರಿಂದ ಇತಿಹಾಸಕಾರರು ಇದನ್ನು ಕೇವಲ ಒಂದು ಕಥೆಯಾಗಿ ಪರಿಗಣಿಸುತ್ತಾರೆ. 1983ರಲ್ಲಿ ತಾಜ್ ಮಹಲ್ ಅನ್ನು ಯುನೆಸ್ಕೋ ವಿಶ್ವ ಪಾರಂಪರ್ಯ ತಾಣವಾಗಿ ಘೋಷಿಸಲಾಯಿತು. ಇಂದಿಗೂ ಇದು ಪ್ರಪಂಚದ ಅತ್ಯಂತ ಪ್ರಸಿದ್ಧ ಐತಿಹಾಸಿಕ ಸ್ಮಾರಕಗಳಲ್ಲಿ ಒಂದಾಗಿದೆ. ಪ್ರತಿ ವರ್ಷ ಲಕ್ಷಾಂತರ ಜನರು ಇದನ್ನು ನೋಡಲು ಬರುತ್ತಾರೆ. ಒಟ್ಟಿನಲ್ಲಿ ತಾಜ್ ಮಹಲ್ ಒಂದು ಸಮಾಧಿ ಮಾತ್ರವಲ್ಲ, ಅದು ಪ್ರೀತಿ, ಕಲೆ ಮತ್ತು ಮೊಘಲ್ ಕಾಲದ ವಾಸ್ತುಶಿಲ್ಪದ ಅದ್ಭುತ ಉದಾಹರಣೆ. ಶಾ ಜಹಾನ್ ತನ್ನ ಪತ್ನಿಯ ನೆನಪಿಗಾಗಿ ನಿರ್ಮಿಸಿದ ಈ ಸ್ಮಾರಕ ಇಂದಿಗೂ ಭಾರತದ ಇತಿಹಾಸ ಮತ್ತು ಸಂಸ್ಕೃತಿಯ ಹೆಮ್ಮೆಯ ಸಂಕೇತವಾಗಿ ಉಳಿದಿದೆ.